ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳದ ಸುತ್ತಮುತ್ತ ತಾನು ಪ್ರಭಾವಿಗಳ ಸೂಚನೆ ಮೇರೆಗೆ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಮತ್ತು ಕೆಲವನ್ನ ಸುಟ್ಟು ಹಾಕಿದ್ದೇನೆ ಎಂದು ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕನಾಗಿದ್ದು ಜೀವ ಭಯದಿಂದ ಓಡೋಗಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ವಾಸವಾಗಿದ್ದ ವ್ಯಕ್ತಿಯೊಬ್ಬ ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ದಾನೆನ್ನುವ ವಿಷಯ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವ್ಯಕ್ತಿ ಚರ್ಚೆಯ ಕೇಂದ್ರ ವ್ಯಕ್ತಿಯಾಗಿದ್ದಾನೆ. ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ವ್ಯಕ್ತಿಯ ಹೇಳಿಕೆಯನ್ನು ಆಧರಿಸಿ ಪ್ರಕರಣಗಳ ಸಮಗ್ರ ತನಿಖೆಗಾಗಿ SIT ರಚಿಸಬೇಕೆಂದು ಆಗ್ರಹಿಸಿದ್ದಾರೆ. ಮುಸುಕುದಾರಿಯಾಗಿ ಪೊಲೀಸ್ ಹಾಗೂ ವಕೀಲರ ಕಾವಲಿನಲ್ಲಿ ನ್ಯಾಯಾಲಯಕ್ಕೆ ಬಂದ ವ್ಯಕ್ತಿ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತದ ಸೆಕ್ಷನ್ 183ರ ಅಡಿಯಲ್ಲಿ ಹೇಳಿಕೆ ನೀಡಿರುವುದರಿಂದ ಆತ ಸುಳ್ಳು ಹೇಳುತ್ತಿಲ್ಲ ಎಂದೇ ಭಾವಿಸಬೇಕಾಗುತ್ತದೆ. ಏಕೆಂದರೆ ಆತ ಸುಳ್ಳು ಹೇಳಿದರೆ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ಆತ ಹೇಳುತ್ತಿರುವಂತೆ ನೂರಾರು ಮೃತದೇಹಗಳು ಅಲ್ದಿದ್ರೂ 10 ಮೃತದೇಹಗಳ ಅಸ್ಥಿಪಂಜರಗಳು ಸಿಕ್ಕರೂ ಅದು ಇಡೀ ವಿಶ್ವದ ಗಮನ ಸೆಳೆಯುವ ಸುದ್ದಿಯಾಗುತ್ತದೆ. ಆತ ಹೇಳುತ್ತಿರುವ ಕಥೆಗಳು ಯಾವ ಹಾರರ್ ಸಿನಿಮಾಗಳಿಗಿಂತ ಕಡಿಮೆ ಇಲ್ಲ. ಇದೆಲ್ಲ ನಿಜವೇ ಆಗಿದ್ದರೆ ಇಡೀ ದೇಶದಲ್ಲೇ ಪ್ರಖ್ಯಾತಿ ಪಡೆದಿರುವ ಲಕ್ಷಾಂತರ ಭಕ್ತರನ್ನು ಹೊಂದಿರುವ ಧರ್ಮಸ್ಥಳ ಕ್ಷೇತ್ರದ ಹೆಸರು ಧೂಳಿಪಟವಾಗಲಿದೆ. ಮಹಿಳೆಯರು ಮತ್ತು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ನಂತರ ಶವಗಳನ್ನು ಹೂಳಲು ದಣಿಗಳ ಕಡೆಯವರು ಸೂಚನೆ ನೀಡುತ್ತಿದ್ದರೆಂದು ನನ್ನ ಸ್ನೇಹಿತ ಕೂಡ ನಿಗೂಢ ರೀತಿಯಲ್ಲಿ ಹತ್ಯೆಗೀಡಾಗಿದ್ದು ಹಾಗೂ ತನ್ನ ಮಗಳ ಮೇಲೆ ಅತ್ಯಾಚಾರದ ಪ್ರಯತ್ನ ನಡೆದ ಕಾರಣ ಇವರು ತನ್ನನ್ನು ಕೂಡ ಉಳಿಸುವುದಿಲ್ಲ ಎಂಬ ಭಯದಿಂದ 2014ರಲ್ಲಿ ಧರ್ಮಸ್ಥಳ ಬಿಟ್ಟು ಹೋದುದಾಗಿಯೂ ತಾನು ಮಾಡಿದ ಕೃತ್ಯಗಳಿಂದ ಪಾಪ ಪ್ರಜ್ಞೆ ಕಾಡಲಾರಂಭಿಸಿ ಈಗ ಸತ್ಯ ಹೇಳಲು ಮುಂದೆ ಬಂದಿರುವುದಾಗಿಯೂ ಆತ ಹೇಳುತ್ತಿದ್ದಾನಂತೆ. ಧರ್ಮಸ್ಥಳದ ಸುತ್ತಮುತ್ತ ಹಲವರು ನಿಗೂಢವಾಗಿ ಸಾವನ್ನಪ್ಪುತ್ತಿರುವ ವಿಷಯದಲ್ಲಿ ಸ್ಥಳೀಯರು ಹಿಂದಿನಿಂದ ದನಿ ಎತ್ತುತ್ತಾ ಬಂದಿದ್ದರು. ಸಾಕಷ್ಟು ಪ್ರತಿಭಟನಾ ಪ್ರದರ್ಶನಗಳು ಕೂಡ ನಡೆದಿದ್ವು. ಆದರೆ 2012ರಲ್ಲಿ ನಡೆದ ಸೌಜನ್ಯ ಎಂಬ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧನದಲ್ಲಿದ್ದ ಸಂತೋಷ್ ರಾವ್ ಎಂಬ ವ್ಯಕ್ತಿ ಅಪರಾಧ ಎಸಗಿದ್ದಾನೆಂದು ತೀರ್ಮಾನಕ್ಕೆ ಬರಲು ಯಾವುದೇ ಆಧಾರಗಳು ಇಲ್ಲವೆಂದು ನ್ಯಾಯಾಲಯ ತೀರ್ಪು ನೀಡಿದ ನಂತರ ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಹಲವರು ಗಟ್ಟಿಯಾದ ದನಿ ಎತ್ತಿದರು. ಸಾಮಾಜಿಕ ಮಾಧ್ಯಮಗಳು ದನಿ ಮಾಡಿದವು. ಆದರೆ ರಾಜ್ಯ ಸರ್ಕಾರ ಪ್ರಕರಣದ ಮರುತನಿಖೆಗೆ ಒಪ್ಪದ ಕಾರಣ ಹೋರಾಟ ಸ್ವಲ್ಪ ತಣ್ಣಗಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ D ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಪಡೆದ ನಂತರವಂತೂ ಸೌಜನ್ಯ ಪರ ಧ್ವನಿ ಎತ್ತುವವರ ಸಂಖ್ಯೆ ಕ್ಷೀಣಿಸಿತ್ತು. ಆದ್ರೀಗ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದ ವ್ಯಕ್ತಿ ಆಂಧ್ರದಿಂದ ಬಂದು ಹೇಳಿಕೆ ನೀಡಿದ ನಂತರ ಸೌಜನ್ಯ ಮಾತ್ರವಲ್ಲದೆ ಧರ್ಮಸ್ಥಳದ ಸುತ್ತಮುತ್ತ ನಡೆದ ಎಲ್ಲ ನಿಗೂಢ ಸಾವಿನ ಪ್ರಕರಣಗಳಿಗೆ ಮರು ಜೀವ ಬರತೊಡಗಿದೆ. 1-2 ಪ್ರಕರಣಗಳಾಗಿದ್ದರೆ ನಿರ್ಲಕ್ಷ್ಯ ಮಾಡಿ ಬಿಡಬಹುದಿತ್ತೇನೋ. ಆದರೆ 2-3 ದಶಕಗಳಲ್ಲಿ ಧರ್ಮಸ್ಥಳದ ಸುತ್ತಮುತ್ತವೇ 10 ಮಹಿಳೆಯರು ಮತ್ತು ಬಾಲಕಿಯರು ಕಣ್ಮರೆಯಾಗಿದ್ದಾರೆ. ಕೆಲವರ ಶವ ಮಾತ್ರ ಪತ್ತೆಯಾಗಿದೆ. ಇಷ್ಟೊಂದು ಗಂಭೀರ ವಿಷಯವನ್ನು ಸ್ಥಳೀಯ ಪೊಲೀಸರಾಗಲಿ ಸರ್ಕಾರವಾಗಲಿ ಏಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬುದೇ ದೊಡ್ಡ ಪ್ರಶ್ನೆ. ಒಂದಂತೂ ಸತ್ಯ, ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ D ವೀರೇಂದ್ರ ಹೆಗ್ಗಡೆ ಅವರು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರು ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಬೇಕಾದವರು. ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯಿಂದ ಹಿಡಿದು ಪದ್ಮ ವಿಭೂಷಣದ ತನಕ ಸಿಕ್ಕಿರುವ ಗೌರವ ಪ್ರಶಸ್ತಿಗಳು ಲೆಕ್ಕವಿಲ್ಲದಷ್ಟು. ಅವರು ರಾಜ್ಯಸಭಾ ಸದಸ್ಯ ಕೂಡ. ಹೆಗಡೆಯವರು ಸ್ಥಾಪಿಸಿರುವ ವಿದ್ಯಾಸಂಸ್ಥೆಗಳನ್ನು ಲೆಕ್ಕ ಹಾಕುವುದೇ ಕಷ್ಟ. ನಾಡಿನ ಸಾವಿರಾರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ, ಹೊಸ ದೇವಸ್ಥಾನಗಳ ನಿರ್ಮಾಣಕ್ಕೆ ಲಕ್ಷ ಹಣ ಕೊಟ್ಟಿದ್ದಾರೆ. ಮಹಿಳಾ ಸ್ವಸಹಾಯ ಸಂಘಗಳನ್ನು ಕಟ್ಟಿ ಲಕ್ಷಾಂತರ ಜನರಿಗೆ ಸಾಲ ನೀಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಯೋಜನೆಯು ದೇಶದಲ್ಲೇ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ. ಇವರು ಸಾವಿರಾರು ಜನರ ವಿವಾದಗಳಿಗೆ ಪರಿಹಾರ ನೀಡಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ಎಷ್ಟು ಪ್ರಸಿದ್ಧಿ ಪಡೆದಿದ್ದಾನೆಂದರೆ ಈ ದೈವದ ಹೆಸರಿನಲ್ಲಿ ಪ್ರಮಾಣ ಮಾಡಿದವರು ಸುಳ್ಳು ಹೇಳಲು ಭಯಪಡ್ತಾರೆ. ಜನಸಾಮಾನ್ಯರು ಕೂಡ ಸತ್ಯ ತಿಳಿಯಬೇಕಿದ್ದರೆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡು ಎಂದು ಎದುರಿಗಿರುವ ಮನುಷ್ಯನಿಗೆ ಸವಾಲು ಹಾಕ್ತಾರೆ.
ಇಷ್ಟೊಂದು ಖ್ಯಾತಿಯ ಹಿನ್ನೆಲೆ ಇರುವ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಮತ್ತವರ ಕುಟುಂಬದವರ ವಿರುದ್ಧ ಬರುವ ಟೀಕೆಗಳನ್ನು ಕೇಳಿಸಿಕೊಳ್ಳಲು ಇಷ್ಟಪಡದ ಜನರು ಸಾಕಷ್ಟಿದ್ದಾರೆ. ಸೌಜನ್ಯ ಪ್ರಕರಣದ ವಿರುದ್ಧ ದೊಡ್ಡ ಹೋರಾಟ ನಡೆಯುತ್ತಿದ್ದ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಟ್ಟಾಗಿ ಬಂದು ಹೆಗ್ಡೆಯವರ ಸಮ್ಮುಖದಲ್ಲಿ ಶ್ರೀ ಮಂಜುನಾಥನ ಆಶೀರ್ವಾದ ಪಡೆದು ಹೋದರು. ಇವರೆಲ್ಲರ ಪಾಲಿಗೆ ಮಂಜುನಾಥ ಬೇರೆ ಅಲ್ಲ, ಹೆಗ್ಡೆಯವರು ಬೇರೆ ಅಲ್ಲ. ರಾಜಕಾರಣಿಗಳು, ಗಣ್ಯರು ಮಾತ್ರವಲ್ಲದೆ ಪೊಲೀಸರು ಕೂಡ ಹೆಗ್ಡೆಯವರ ಗಾಢ ಪ್ರಭಾವಕ್ಕೆ ಒಳಗಾದವರು. ಇಂಥ ಮಹಾನ್ ಹೆಗ್ಡೆಯವರ ಕುಟುಂಬದವರು ಅತ್ಯಾಚಾರ ಮತ್ತು ಕೊಲೆಯಂತಹ ನೀಚ ಕೆಲಸ ಮಾಡುತ್ತಾರೆಂದು ಆರೋಪ ಮಾಡುವವರನ್ನೇ ವಕ್ರದೃಷ್ಟಿಯಲ್ಲಿ ನೋಡ್ತಾರೆ. ವೀರೇಂದ್ರ ಹೆಗ್ಡೆ ಮತ್ತು ಕುಟುಂಬದವರ ಪರವಾಗಿ ಸದ್ಭಾವನೆಗಳು ಏನೇ ಇದ್ದರೂ ನಿಗೂಢವಾಗಿ ಕಣ್ಮರೆಯಾದ ಅತ್ಯಾಚಾರಕ್ಕೆ ಬಲಿಯಾದ ಪ್ರಕರಣಗಳ ಕುರಿತು ಸತ್ಯ ಹೊರಬರಲೇಬೇಕಲ್ವೇ? ಈಗ ಧರ್ಮಸ್ಥಳದ ಸುತ್ತಮುತ್ತ ಕಣ್ಮರೆಯಾದ, ಕೊಲೆಯಾದ ಸಾಕಷ್ಟು ವ್ಯಕ್ತಿಗಳ ಹೆಸರುಗಳು ಬಯಲಿಗೆ ಬರುತ್ತಿವೆ. ಅವರಲ್ಲಿ ಸಾಕಷ್ಟು ಸಂಖ್ಯೆಯ ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರೇ ಇದ್ದಾರೆ. ಮಣಿಪಾಲದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಎಂಬಾಕೆ 2003ರಲ್ಲಿ ಧರ್ಮಸ್ಥಳದಿಂದ ಕಣ್ಮರೆಯಾದ ಸಂದರ್ಭದಲ್ಲಿ ನ್ಯಾಯ ಕೇಳಿ ಬಂದ ಆಕೆಯ ತಾಯಿ ಸುಜಾತಾ ಭಟ್ ಅವರನ್ನು ಧರ್ಮಸ್ಥಳದಲ್ಲಿ ನಡೆಸಿಕೊಂಡ ರೀತಿ ಮಾತ್ರ ತೀರಾ ಅವಮಾನೀಯವಾದದ್ದು. ಸುಜಾತಾ ಭಟ್ ಅವರು ಜೀವಂತ ಸಾಕ್ಷಿಯಾಗಿ ಉಳಿದುಕೊಂಡಿರುವುದೇ ಪರಮಾಶ್ಚರ್ಯಕರ ಸಂಗತಿಯಾಗಿದೆ. ಈ ಸುಜಾತಾ ಭಟ್ ಅವರು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಯೊಂದರಲ್ಲಿ ಕಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದವರು. ಇವರ ಮಗಳು ಅನನ್ಯ ಭಟ್ ಮಣಿಪಾಲದಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಆಗಿರ್ತಾರೆ. ಈಕೆ ತನ್ನ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಬಂದವರು ಆಶ್ಚರ್ಯಕರ ರೀತಿಯಲ್ಲಿ ಕಣ್ಮರೆ ಆಗ್ತಾರೆ. ಅಂದು ಸಂಜೆ ಈಕೆಯ ಸ್ನೇಹಿತೆಯರಿಂದ ದೂರವಾಣಿ ಮೂಲಕ ಸುದ್ದಿ ತಿಳಿದ ಸುಜಾತಾ ಭಟ್ ಕೋಲ್ಕತ್ತಾದಿಂದ ರೈಲಿನಲ್ಲಿ ಹೊರಟು 2 ದಿನಗಳ ನಂತರ ಧರ್ಮಸ್ಥಳಕ್ಕೆ ಬರ್ತಾರೆ. ತನ್ನ ಮಗಳು ಕಾಣೆಯಾಗಿರುವ ಕುರಿತು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಅವರು ಸ್ವೀಕರಿಸಲಿಲ್ವಂತೆ. ಧರ್ಮಸ್ಥಳಕ್ಕೆ ಬಂದು ವೀರೇಂದ್ರ ಹೆಗ್ಡೆಯವರ ಕುಟುಂಬದವರಿಗೆ ತಿಳಿಸಿದರೆ ಸಾಂತ್ವನದ ಮಾತುಗಳು ಬರುವುದಿಲ್ವಂತೆ. ಬದಲಾಗಿ ಆಕೆಯನ್ನ ಮುಸುಕುದಾರಿಗಳು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಹಗ್ಗದಿಂದ ಕಟ್ಟಿ ಹಾಕಿ ಚಿತ್ರಹಿಂಸೆ ನೀಡಿ ಥಳಿಸುತ್ತಾರೆ. ನಮ್ಮ ಸ್ಥಳ ಬಿಟ್ಟು ಹೋಗಬೇಕೆಂದು ಬೆದರಿಕೆ ಹಾಕಲಾಗುತ್ತದೆ. ತಲೆಗೆ ಪೆಟ್ಟು ಬಿದ್ದ ಕಾರಣ ಸುಜಾತಾ ಭಟ್ ಮೂರ್ಛೆ ಹೋದವರು ಎಚ್ಚರವಾದದ್ದು 3 ತಿಂಗಳ ನಂತರ. ಇನ್ನು ಸೌಜನ್ಯ ಪ್ರಕರಣದ ವಿಷಯದಲ್ಲಿ ಧರ್ಮಸ್ಥಳದ ಪೊಲೀಸರು ನಡೆದುಕೊಂಡ ರೀತಿಯಂತೂ ಹೇಸಿಗೆ ಹುಟ್ಟಿಸುತ್ತದೆ. 2012ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಈಗ ಕೋಟಿ ಬೆಲೆ ಬಾಳುವ ಅಪಾರ್ಟ್ಮೆಂಟ್ ಕಟ್ಟಿಸಿದ್ದಾನೆಂಬ ಆರೋಪಗಳು ಕೂಡ ಕೇಳಿಬರುತ್ತಿವೆ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಕ್ರೌರ್ಯಕ್ಕೆ ತೆರೆ ಬೀಳಲೇಬೇಕು. ರಾಜ್ಯ ಮಹಿಳಾ ಆಯೋಗ ಒತ್ತಾಯಿಸಿರುವಂತೆ ರಾಜ್ಯ ಸರ್ಕಾರ ಕೂಡಲೇ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಕಳೆದ 3 ದಶಕಗಳಿಂದ ಎಲ್ಲ ನಿಗೂಢ ಕಣ್ಮರೆ ಅತ್ಯಾಚಾರ ಕೊಲೆ ಪ್ರಕರಣಗಳ ತನಿಖೆಗೆ ಜವಾಬ್ದಾರಿ ವಹಿಸಬೇಕು. ಈ SIT ಕೂಡ ದಿಕ್ಕು ತಪ್ಪದಂತೆ ನೋಡಿಕೊಳ್ಳಲು ಯೂಟ್ಯೂಬ್ ಪತ್ರಕರ್ತರು ಇದ್ದೇ ಇದ್ದಾರೆ. ಇವರ ಬಳಿ ಪೊಲೀಸರಿಗಿಂತ ಹೆಚ್ಚು ಮಾಹಿತಿಗಳಿವೆ ಎಂಬ ಎಚ್ಚರಿಕೆ SIT ತಂಡಕ್ಕೆ ಇರಬೇಕಾಗ್ತದೆ. ಜೀವದ ಹಂಗು ತೊರೆದು ಹೋರಾಟ ನಡೆಸುತ್ತಿರುವ ಸಾಮಾಜಿಕ ಕಾರ್ಯಕರ್ತರಿಗೆ ಮತ್ತು ಸ್ಥಳೀಯ ಪತ್ರಕರ್ತರಿಗೆ ನಾಡಿನ ಜನತೆ ವಿಶೇಷ ನಮನ ಸಲ್ಲಿಸಬೇಕಾಗಿದೆ. ಮಾನ್ಯ ವೀರೇಂದ್ರ ಹೆಗ್ಡೆಯವರ ಕುಟುಂಬದವರು ತಾವು ನಿರಪರಾಧಿಗಳೆಂದು ಸಾಬೀತುಪಡಿಸಲು SIT ಮುಂದೆ ಹೋಗುವುದೇ ಸೂಕ್ತ. ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮುಖ್ಯ ಸಾಕ್ಷಿಯಾಗಿರುವ ವ್ಯಕ್ತಿ ಹಾಗೂ ಅನನ್ಯ ಭಟ್ ತಾಯಿಗೆ ಸೂಕ್ತ ರಕ್ಷಣೆ ನೀಡುವುದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕರ್ತವ್ಯವಾಗಿದೆ. ಈ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಸಂಪೂರ್ಣ ಹೊಣೆಯನ್ನು ಪೊಲೀಸ್ ಇಲಾಖೆ ಹೊರಬೇಕಾಗುತ್ತದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.